ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾನು ಆರಾಮಿದ್ದೀವಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ನೈಟ್ ಪಾರ್ಟಿ ನಡೆದದ ನೋಡ್ರಿ, ಎಲ್ಲರದ್ದು ಕಲ್ತು ಎಲ್ಲ. ನಮ್ಮ ತಂಗಿನೂ ಬಂದಾಳ. ಇದು ಲೇಟಾಗಿದ್ದಿಂದ ವಿಡಿಯೋ ಅದ. ತೊಟ್ಲಿಗೆ ಹೋಗಿದ್ದೇವಲ್ಲ, ಅವಾಗ ಮರುದಿವ್ಸ ಬಂದು ಒಂದು 2-3 ದಿವಸ ಆದಮೇಲೆ ಊಟಕ್ಕೆ ಕರೆದಿದ್ದೆ ನಮ್ಮ ತಂಗಿಗೆ. ಬಿರಿಯಾನಿ ಮಾಡಿ ಹಂಗಂದು ಒಲೆ ಮೇಲೆ ಮಾಡಣ ಅಂಥೇಳಿ ಒಲೆ ಹಚ್ಚಿ ಇಟ್ಟು ನೋಡ್ರಿ. ಅನ್ನಕ್ಕೆ ಹೆಸರು ಬರ್ಲಕ್ಕ ಒಲೆ ಮೇಲೆ ಮಾಡೋ ಬಗುಣಿನೇ ಅದ ಇದು. ಒಲೆ ಮೇಲೆ ಮಾಡೋದಿದ್ರೆ ಅಷ್ಟೇ ತೆಗಿತೀನಿ, ಜಾಸ್ತಿ ಒಲೆ ಮೇಲೆ ಏನು ಮಾಡಲ್ಲ. ಈಗ ಮಾಡಮೇ ಗಾಳಿ ಅದ ಹೊರಗೆ, ಒಳಗೆ ಬುಕ್ಕದ ದಗಿ ಅದ ಅಂಥೇಳಿ ಒಲೆ ಮೇಲೆ ಮಾಡ್ಲತ್ತೀನಿ. ಈಗ ಬಗುಣಿ ನೀರು ಹಾಕಿ ಹೆಸರು ಇಟ್ಟೀನಿ. ಅವ್ರು ಇನ್ನೂ ಬಂದಿಲ್ಲ, ಇಬ್ಬರು ಹೊಂಟಾರ. ಉಷಾ ಮತ್ತು ನಮ್ಮ ಸಣ್ಣಕಿ ತಂಗಿ ಇಬ್ಬರು ಹೊಂಟಾರ. ಅವರು ಬರೋತನ ಆಗ್ತದೇನೋ ನೋಡಬೇಕು. ಉರಿ ಹಚ್ಚಿ ಇಡ್ಲತ್ತೀನಿ. ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿನಿ. ಬಿರಿಯಾನಿಗೆ ಏನೇನು ಬೇಕು ಎಲ್ಲ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಟಿನಿ. ಈಗ ಉರಿ ಹಚ್ಚಿ ನೋಡ್ರಿ ಹೆಸರು ಬರೋದು. ಅಕ್ಕಿ ಹಾಕ್ತೀನಿ. ಎಲ್ಲರೂ ಸೇರಿ ಒಂದು ದಿವಸ ಇರಮ್ಮ ಅಂತೇಳಂದು ಅಕ್ಕಿಗೆ ಬಂದಾಗ ಕರಿತೀನಿ. ಈಗನೂ ಕರ್ದೀನಿ, ಇಲ್ಲೇ ಇದ್ದಳು ಉಷಾನು. ಹಂಗಂದು ಆಕಿನೂ ಅವ್ರ ಫ್ಯಾಮಿಲಿನೂ ಹೊಂಟದ. ಎಲ್ಲರೂ ಕಲ್ತು ಫುಲ್ ಪಾರ್ಟಿ ಮಾಡತ್ತೀವಿ ನೋಡ್ರಿ ಸಂಜೆಗೆ. ಈಗ ಅಕ್ಕಿನ ಹಾಕಿಟ್ಟಿನಿ. ಈಗ ಎಲ್ಲ ಮಸಾಲ ಅದೆಲ್ಲ ಏನು ಹಾಕವ ಎಲ್ಲ ಹಾಕಿ ಅಕ್ಕಿ ಹಾಕಿಟ್ಟಿನಿ. ಕುದಿಲತ್ತದ. ಒಳಗಂದ್ರೆ ಚಿಕನ್ದು ಮಸಾಲ ರೆಡಿ ಮಾಡ್ಕೊಂಡಿನಿ. ಮತ್ತಂದ್ರೆ ಉಳ್ಳಾಗಡ್ಡಿ ಅದು ಫ್ರೈ ಮಾಡಿಟ್ಟಿನಿ ಗ್ಯಾಸಿನ ಮೇಲೆ. ಇಲ್ಲಿ ಅನ್ನ ಇಷ್ಟೇ ಮಾಡ್ಲತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ನೋಡ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿರಿ. ಈಗ ನೋಡಿರಿ ಅನ್ನ ಆಗ್ಯದ. ಅಕ್ಕಿ ಜಾನ್ ಇಡ್ತೀವಿ. ಈಗೇನು ಮಸಾಲ ಹಾಕೋದೇ ಅದ. ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಲತ್ತೀನಿ. ಹೀಗೆ ಕೊತ್ತಂಬರಿ ಪುದೀನ ನೆನಪೋಗಿತ್ತು, ಕಟ್ ಮಾಡಿಲ್ಲ, ಕಟ್ ಮಾಡ್ಲತ್ತೀನಿ. ನಮ್ಮ ತಂಗಿ ಅಂದ್ರೆ ಮಯೂರಿ ಸರಿ ಆಡ್ಲತ್ತಾಳ. ಅವ್ರ ಯಜಮಾನ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರ್ಸ್ಲತ್ತಾಳ. ಆಕೆ ವಾಕಿಂಗ್ ಮಾಡೋದದು. ಹಿಂದೆ ಕೈ ಕಟ್ಕೊಂಡು ವಾಕಿಂಗ್ ಮಾಡ್ತಾಳಲ್ಲ, ಹಂಗಂದು ನೋಡಿ ನಗ್ಲತ್ತಿಳು. ಉಷಾ ಅಕ್ಕಿ ಜಾನ್ ಇಟ್ಟಾಳ, ನಾನು ಕೊತ್ತಂಬರಿ ಅದು ಕಡಿಲತ್ತೀನಿ. ಆಲ್ಮೋಸ್ಟ್ ಆಗ್ಯದ ಕಡಿಯೋದು. ಲಾಸ್ಟ್ ಮೂಮೆಂಟ್ನ ನೆನಪು ಬಂತು. ಹಂಗಂದು ಈರುಳ್ಳಿದೆಲ್ಲ ಅವಾಗೆ ಕಟ್ ಮಾಡಿ ಫ್ರೈ ಮಾಡಿ ಇಟ್ಟಿದೆ. ಪುದೀನ ಕೊತ್ತಂಬರಿ ಅಷ್ಟೇ ಇತ್ತು. ಹಂಗಂದು ಕಟ್ ಮಾಡ್ಲತ್ತೀನಿ. ನಾನು ಅಲ್ಲೇ ಇದ್ದಿದ್ದೆ. ಆಕಿನ ಜೊತೆನೇ 2 ದಿವಸ ಉಳಿದೀನಿ. ಸಂಜೆಗೆ 6 ಗಂಟೆ 7 ಗಂಟೆ ಹಂಗೆ ಬಂದೀನಿ. ಬಂದು ಎಲ್ಲ ಅವಾಗೆ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ. ತಲೆನೇ ಇಟ್ಕೊಂಡಿಲ್ಲ, ಏನಿಲ್ಲ, ಹಾಗೆ ರೆಡಿ ಮಾಡತ್ತೀನಿ. ಲೇಟ್ ಆಗ್ತದ ಊಟಕ್ಕೆ ಅಂಥೇಳಿ. ಬರೋ ಹೊತ್ತಿನಾಗ ಕರೆದು ಬಂದೀನಿ, ಇಬ್ಬರು ಅಂಥೇಳಿ. ಈಗ ಎಲ್ಲ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕಿ ದಮ್ಮಿಗೆ ಇಟ್ಟೀವಿ. ಮ್ಯಾಲೊಂದು ಕಲ್ಲು ಇಟ್ಟೀನಿ. ಕಿಚ್ಚಿನ ಮೇಲೆ ಹಾಗೆ ದಮ್ ಆಯ್ತದ ಅಂಥೇಳಿ ದಮ್ ಬಿರಿಯಾನಿ ಮಾಡೀನಿ. ಮೊಸರು ತರಿಸಿ ಮನ್ಯಾಗ ಮೊಸರಿಂದ ರಾಯ್ತ ಮಾಡೀನಿ. ನಮ್ಮ ಯಜಮಾನ್ರಿಗೆಲ್ಲ ಪಲ್ಯ ಇತ್ತು ಮುಂಜಾನೆದು. ಅವರು ಖಾಲಿ ಬಿರಿಯಾನಿ ಅಷ್ಟೇ ತಿನ್ನಲ್ಲ. ನಮ್ಮ ಹುಷಾರ್ದು ಯಜಮಾನ್ರಿಗೆ, ನಮ್ಮ ಯಜಮಾನ್ರಿಗೆ ಪಲ್ಯ ರೊಟ್ಟಿ ಇತ್ತು. ಅವರು ಊಟ ಮಾಡಿ ಲಾಸ್ಟಿಗೆ ತೊಗೋತಾರ ಬಿರಿಯಾನಿ ಅಂಥೇಳಿ ಇಟ್ಟೀನಿ. ಮತ್ತೇನು ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ಕುಂತಿದ್ದ ನೋಡ್ರಿ. ಎಲ್ಲ ದಮ್ಮಿಗೆ ಆಲತ್ತದ. ಆಯ್ತಂದ್ರೆ ಇನ್ನೇನು ಊಟ ಮಾಡೋದೇ ಅದ. ಹೊರಗೆ ಊಟ ಮಾಡಮಿ ಅಂಥೇಳಿ ಹುಷಾ ಅಂದಳು. ಹಂಗಂದು ಹೊರಗೆ ಊಟ ಮಾಡ್ಲಿಕ್ಕೆ ಕುಂತೀವಿ. ಒಂದು ಸ್ವಲ್ಪ ಲೈಟ್ ಗಾಳಿನೂ ಇತ್ತು. ಹೊರಗೆ ಅಡುಗೆ ಮಾಡೀವಿ, ಹೊರಗೆ ಊಟ ಮಾಡೀವಿ. ಒಳಗೆ ಮತ್ತೆ ಯಾಕೆ ಅಂಥೇಳಿ ಅನ್ನೋದು. ನಾ ಬಗೋಣಿ ಎಲ್ಲ ಒಯ್ದು ಒಳಗಿಟ್ಟು ಹಾಕ್ಲತ್ತಿದ್ದ ಪ್ಲೇಟಿನಾಗ. ಹುಡುಗರ ಚಮಚ ಹೊರಗೆ ಬಾ ಅಂತೇಳಿ ಅಂದು ಎಲ್ಲ ನೋಡ್ರಿ ಎಲ್ಲರಿಗೂ ಪ್ಲೇಟ್ನಾಗ ಹಾಕ್ಕೊಡ್ಲತ್ತಿದ್ದೆ. ಇಲ್ಲಿಂದ ತೊಗೊಂಡಿರ ಅಂಥೇಳಿ, ಕತ್ತಲದ ಅಂಥೇಳಿ ಅಂದರೆ ಬಗೋಣಿ ಇಲ್ಲೇ ತೊಗೊಂಡು ಬಾ ಎಲ್ಲರಿಗೆ ಸಲ ಅಂತ ಎದ್ದು ಹೋತಿ ಅಂಥೇಳಿ ಅಂಬೋದು. ಅಲ್ಲೇ ಹೊರಗೆ ತಂದು ಇಟ್ಕೊಂಡು ಎಲ್ಲರೂ ಊಟ ಮಾಡ್ಲತ್ತೀವಿ ನೋಡ್ರಿ. ಕಾಣತ್ತೆ ಗಾಳಿ ಕುಂತೀವಿ. ಲೈಟ್ ಜಗದಿ ಒಂದು ಸ್ವಲ್ಪ ತಂಪು ನಾನು ಊಟ ಮಾಡತ್ತಾನೆ.
ಅದೇ ಹಾಕೊಂಬಂದಿದ್ದೆ ಲೈಟ್ ಬೇಕತ್ತದ ಅದಕ್ಕೆ ಯಜಮಾನ್ರಿ ಅದು ಒಳ್ಳೆ ಥರ ಚೋಟೆ ಊಟ ಮಾಡಿದ್ರೆ ಸಿಕ್ತ ಮಂದಿ ಹತ್ತಲದಲ್ಲ. ಈಗ ಊಟ ಎಲ್ಲ ರೆಡಿ ಆಯಿತು. ಆದಮೇಲೆ ನಮ್ಮ ಹುಷ ಭಾಂಡೆ ತೊಳಿಲತ್ತಳ. ಭಾಂಡೆನೆಲ್ಲ ತೊಳೆದು ಮಾಡಿ ಗ್ಯಾಸ್ ಕ್ಲೀನ್ ಮಾಡೀನಿ. ಇವರಿಬ್ಬರು ನೋಡ್ರಿ ಊಟ ಮಾಡಿ ಆಟ ಆಡ್ತಾರೆ. ಇಬ್ಬರು ಅಕ್ಕ ತಮ್ಮ ಇಬ್ಬರು ಜೋಲದಾಗ ಕುಂತು ಈಗ ಮ್ಯಾಲೆ ಮಲ್ಕೊಂಬರಿ ಎಲ್ಲರೂ ಸೇರಿವಿ. ಮ್ಯಾಲೆ ಗಾಳಿ ಮಲ್ಕೊಂಬರ ಅಂಥೇಳಿ ಮ್ಯಾಲೆ ಬಂದೀವಿ. ಎಲ್ಲರೂ ಕಲ್ತು ಮಕ್ಕಳಿಗೆ ಒಂದು ಸಲ ಆದ್ರೂ ಮ್ಯಾಲೆ ಮಂಗಿಸ್ಬೇಕು. ಮುಗುಲಿ ನಾವೆಲ್ಲ ಸಣ್ಣಗಿದ್ದಾಗೆಲ್ಲ ಡೈಲಿ ಬ್ಯಾಸ್ಗೆ ಪೂರ ಹೋಗುತ್ತಾನೆ ಛತ್ತಿನ ಮೇಲೆ ಮಕ್ಕೋತಿದ್ದೆವು. ಈಗಂದ್ರೆ ಎಲ್ಲ ಕೂಲರದ ಆಗಿ ಯಾರೂ ಹೊರಗೆ ಹೊಂಟಿಲ್ಲ, ಮಲ್ಕೊಳತ್ತಿಲ್ಲ. ಹಂಗಂದು ಎಲ್ಲರೂ ಸೇರಿವಿ ಅಂಥೇಳಿ ಮ್ಯಾಲೆ ಬಂದು ಚಾಪಿ ಎಲ್ಲ ಹಾಸಿದೆವು ಮಕ್ಕೊಳಕ್ಕೆ. ಒಂದು ಸ್ವಲ್ಪ ಗಾಳಿ ಅದ ಅಂಥೇಳಿ ಓಡಾಡ್ಲತ್ತಾರೆ ಎಲ್ಲರೂ. ಹಾಸಿಟ್ಟು ಈಗ ನೋಡಿರಿ ಫುಲ್ ಎಲ್ಲ ಹೊರಗಿಂದ ನಮ್ಮೂರು ನಾವಿದ್ದಿಂದ ಏರಿಯಾ ಅಷ್ಟೇ. ನಾವಿದ್ದಿಂದ ಏರಿಯಾ ಎಲ್ಲ ಹೆಂಗೆ ಕಾಣಿಸ್ಲತ್ತದ ಅಂಥೇಳಿ ಲೈಟ್ಸ್ಗಳು ಕಾಣಿಸ್ತಾವಲ್ಲ ಎಲ್ಲ ಚಲೋ ನೋಡ್ಲತ್ತಾರ ನಿಂತು. ನಾವು ಎಲ್ಲರೂ ಕಲಿತೆ ನೋಡ್ಲತ್ತೀವಿ ನಿಂತು. ಈಗ ಫುಲ್ ಲೈಟ್ಸ್ ಅವ ನೋಡ್ರಿ ಎಲ್ಲ ಕಡೆ. ಹಂಗಂದು ಒಂದು ದಿವಸ ಮಲ್ಕೊಂಡೆವು ಮ್ಯಾಲೆ. ಮ್ಯಾಲೂ ಸೊಳ್ಳೆ ಇದ್ದವು. ಮಚ್ಚರ್ ಅಗರಬತ್ತಿ ಹಚ್ಕೊಂಡು ಮಲ್ಕೊಂಡೆವು. ಫುಲ್ ಮ್ಯಾಲೆ ಇದ್ರೂ ಸೊಳ್ಳೆ ಬರ್ಲತ್ತಾವ ನೋಡ್ರಿ. ಬ್ಯಾಸ್ಗೆ ದಿನದಾಗ ಸೊಳ್ಳೆಗಳ ಕಾಟನೇ ಜಾಸ್ತಿ ಆಗ್ಯದ. ಹಂಗಂದು 12 ತನಕ ಎಚ್ಚರ ಉಳ್ದು ಓಡಾಡ್ದೆವು ಮ್ಯಾಲೆಲ್ಲ. ಓಡಾಡಿ ಈಗ ಮುಂಜಾನೆ ಇದ್ದೀವಿ ನೋಡ್ರಿ. ಈಗ ಮೇಲೆ ಇದ್ದೀವಿನ ನಾನು ಇನ್ನೂ ಮಲ್ಕೊಂಡೇ ಇದ್ದಿದ್ದೆ. ನಮ್ಮ ತಂಗಿ ನಾವು ವಿಡಿಯೋ ಮಾಡ್ಲತ್ತೀನಿ ನೋಡಿ ಹೇಳು ಅಂತೇಳಿ ಅಂದೆ ಎಬ್ಬಸ್ದವಳು ನನಗೆ. ಎದ್ದೆವು. ರಾತ್ರಿ ಸೊಳ್ಳೆ ಕಚ್ಚಿನ ಸಲ ಜರ ಲೇಟ್ ಮಾಡಿ ಮಲ್ಕೊಂಡೆ. ಆಲ್ಮೋಸ್ಟ್ 12 ತನಕ ನಾವು ಎಚ್ಚರ ಇರ್ತೇವೆ ಮನ್ಯಾಗ. ಗುಡ್ ಮಾರ್ನಿಂಗ್ ಅನ್ನೋಣ. ಅಕ್ಕಿ ಅಂದ್ರೆ ಅವ್ರದ್ದು ಯಜಮಾನ್ರಿಗೆ ಫೋನ್ ಮಾಡಿಳು. ಅವರೇ ಮಾಡಿರೋ ಗೊತ್ತಿಲ್ಲ, ಮಾತಾಡ್ಕೊತಾ ಇದ್ದಳು. ನಮಗೆ ವಿಡಿಯೋ ಮಾಡಿ ನಮ್ಗೆ ಹಂಗೆ ವಿಡಿಯೋ ಮಾಡ್ಕೊತಾ ಎಬ್ಬಸ್ದಳು. ಮಾರಿ ಹಿಂಗೆ ತೋರಿಸ್ಲಿ. ಈಗ ಎದ್ದು ಕುಂತೀವಿ ನೋಡ್ರಿ. ಇದಕ್ಕೆ ಬಂದು ತೋರಿಸ್ತಾ ಇದೇ ಮಕ್ಕಳ ನೋಡ್ರಿ ಇಲ್ಲೊಂದಿಕ್ಕೆ ಯಾಕೆ ಮುಸುಗೆ ಹಾಕ್ಯಾರ. ಈಗ ಸ್ಟಡಿ ಮಾಡ್ಕೊತ ಮುಕ್ಕೊಂಡಾರ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗಾರ ಸ್ಟಡಿ ಫುಲ್ ಸ್ಟಡಿ ಇದೆ ನೋಡ್ರಿ. ಇದು ಒಂದಿದೆ ಹಂಗೆ ಹಾಕೊಂಡು ನೋಡ್ರಿ. ಇದು ಈಗ ನೋಡ್ರಿ ಈಗ ತೋರಿ ಕಟ್. ವೀಡ ಹೆಂಗಾರ ಮಾಡ್ತಾ ನೋಡ ಅಳಗೆ ಹೇಳತ್ತು ನೀ ಹೇಳತ್ತಿ. ಈಗ ಬಂದು ಕೆಳಗೆ ಎಲ್ಲ ಕೆಲಸ ಮುಗಿಸಿ ಅಂಗಳದ ಎಲ್ಲ ಹುಡುಗಿ ಮನೆ ಬ್ರಷ್ ಮಾಡ್ಕೊಂಡು ಒಂದು ಸ್ವಲ್ಪ ಗಿಡದಾಗ ಎಲ್ಲರೂ ಓಡಾಡಿದ್ರು. ಏನೇನು ಹಚ್ಚಿರಿ ಏನೇನಿಲ್ಲ ಅಂತ ನೋಡಿದ್ರು. ಎಲ್ಲ ಓಡಾಡಿ ನೋಡಿ ಮಾಡಿ ಮುಂಜಾನೆ ಟೈಮ್ನಾಗ ಗಾಳಿ ಇತ್ತಲ್ಲ ಗಿಡದಾಗೆಲ್ಲ ಓಡಾಡಿದ್ರು. ಲೇಟ್ ಮಾಡಿ ಚಾಯ್ ಕೊಡ್ಲತ್ತೀವಿ. ಏನು ಮಾಡಿ ಚಾಯ್ ಮಾಡೀನಿ. ಅಕ್ಕಿಯನ್ನು ಸ್ವಲ್ಪ ಜಾಸ್ತಿ ಏನು ಚಹಾ ಕುಡಿಯೋದು ರೂಢಿ ಇಲ್ಲ. ಅಕ್ಕಿ ಅವ್ರ ಊರಿಗೆ ಹೋಗಿ ಗುಲ್ಬರ್ಗಕ್ಕೆ ಹೋಗಿ ಚಾಯ್ ಕುಡಿಯೋದು ಹಾಕೊಂಡಾಳ. ಎಂದ್ರೆ ಇಲ್ಲಿ ಕುಡಿತಿದ್ದಿಲ್ಲ. ಒಂದು ಸ್ವಲ್ಪ ಹಾಕ್ಕೊಡ್ತೀನಿ ನೋಡಿ ಸಣ್ಣ ಕಪ್ಪಿನಾಗ. ಬಿಸಿಲದ ಕುಡಿಬೇಡ ಅಂಥೇಳಿ. ನಮಗಂದ್ರೆ ಚಾಯ್ ಇಲ್ದ್ರೆ ನಡೆಯಲ್ಲ. ಮುಂಜಾನೆ ಬೆಳಗಾಯ್ತಂದ್ರೆ ಹಾಲು ಬರೋ ತನಕ ವೇಟ್ ಮಾಡ್ತೀವಿ. ಚಾಯ್ ಬೇಕು, ನನಗೆಲ್ಲ ಸ್ಪೆಷಲಿ ಚಾಯ್ ಬೇಕು. ಚಾಯ್ ಇಲ್ದ್ರೆ ತಲೆನೇ ಖರಾಬ್ ಆಗುತ್ತದ. ಹಂಗಂದು ಚಾಯ್ ಕುಡಿದು ನಾಷ್ಟ ರೆಡಿ ಮಾಡ್ಕೊಂಡೆವು. ಹೊರಗೆ ಕುಂತು ಕುಡಿಲಿತ್ತಿದ್ದೇವೆ ಚಾಯ್. ಕೆಂಪನ್ ತಗೋ ಇಲ್ಲ ಇದ್ರಾಗ ಅರ್ಧ ಮಾಡ್ಯಾಳ. ಈಗ ಮಕ್ಕಳೆಲ್ಲರೂ ಇದ್ದಾರೆ. ಈಗ ನೋಡ್ರಿ ನಾಷ್ಟ ಮಾಡಿ ಈಗ ಎಲ್ಲರೂ ನಾಷ್ಟ ತಿಲ್ಲತ್ತಾರ. ನಮ್ಮ ಚೋಟೆಗಂದ್ರೆ ಕೋಚಿಂಗ್ ಹಾಕ್ಯಾರ. ಹಂಗಾಗಿ ಅವ ರೆಡಿ ಆಗ್ಯಾನ ಕಡೆಯಿಂದ. ಇವತ್ತೇ ಹೆಂಗಾಗ್ಯದೆ ಅದಕ್ಕೆ ಕೊಡ್ತ ನೋಡಲಿ.
ಈಗ ನಾಷ್ಟ ಮಾಡತ್ತೀವಿ. ಮುಂಜಾನೆ ಮೊಸರು ಡೈಲಿ ಬರ್ತದೆ, ಮೊಸರು ತೊಗೋತೀನಿ. ಇವತ್ತು ಯಾಕೋ ಭಾಳ ಒಡಕದ ಮೊಸರು ಅಂಥೇಳಿ ನನ್ನ ತಂಗಿ ಎಲ್ಲತ್ತಿಳು ಆಕೆ ಬಿಸಿ ಹಾಲಿನಾಗ ಹಾಕ್ಯಾವಂತ ಮಕ್ಕಳು ಹೆಪ್ಪ ಹಂಗಂದು ಒಂದು ಸ್ವಲ್ಪ ಒಡಕಾಗ್ಯದ. ಡೈಲಿ ಗಟ್ಟು ಕೊಡ್ತಾಳೆ ಪಾಪ ಅಂಥೇಳಿ ನಾನು ಅದೇ ಹೇಳ್ಕೊತ ನಾಷ್ಟ ಮಾಡ್ಲತ್ತೀವಿ. ಮೂಗರು ಮಕ್ಕಳೆಲ್ಲ ತಿಂದರು, ನಾವೇ ಉಳಿದಿದ್ದೇವೆ ಮೂಗರು. ನಾನು ತಿಲ್ಲತ್ತೀನಿ ನೋಡ್ರಿ. ಈಗ ತಿಂದು ಅಡುಗೆ ಸ್ಟಾರ್ಟ್ ಮಾಡೋದು ಮತ್ತೇನಿಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.